ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧದ ಸಂದರ್ಭದಲ್ಲಿ ಇರಾನ್ ಒಂದು ಮೇಜರ್ ಬ್ರೇಕ್ ಥ್ರೂ ಮಾಡಿದೆ. ಏನು ಅಂದ್ರೆ ಸೈಬರ್ ಅಟ್ಯಾಕ್ ಮಾಡೋದ್ರಲ್ಲಿ ಸಕ್ಸಸ್ ಆಗಿದೆ. ಯಾವ ಮಟ್ಟಕ್ಕೆ ಅಂದ್ರೆ ಅಮೆರಿಕದ ಸೈನಿಕರು ಯಾವ ಲೊಕೇಶನ್ ನಲ್ಲಿದ್ದಾರೆ, ಎಲ್ಲಿಂದ ಎಲ್ಲಿಗೆ ಶಿಫ್ಟ್ ಆಗ್ತಿದ್ದಾರೆ, ಎಲ್ಲಿಂದ ಎಲ್ಲಿಗೆ ಓಡಾಡ್ತಾ ಇದ್ದಾರೆ ಅನ್ನೋದರ ನಿಖರ ಮಾಹಿತಿ, GPS ಮಾಹಿತಿಯನ್ನು ಪಡ್ಕೊಳ್ಳುವ ರೀತಿಯಲ್ಲಿ ಅವರ ಮೊಬೈಲ್ ನೆಟ್ವರ್ಕ್ ಅನ್ನ ಹ್ಯಾಕ್ ಮಾಡಿದ್ದಾರೆ. ಹ್ಯಾಕ್ ಮಾಡೋದ್ರಲ್ಲಿ ಸಫಲ ಆಗಿದ್ದಾರೆ. ಸೊ ಹೇಗಾಯಿತು ಅದು, ಏನಾಗತ್ತೆ ಅದರಿಂದ, ಏನು ಲಾಭ ಅದಕ್ಕೆ ಇರಾನ್ಗೆ, ಅದನ್ನ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಅದರ ಜೊತೆಗೆ ಕ್ಯೂಬಾದಲ್ಲಿ ಇರಾನ್ನ ಮಿಸೈಲ್ಗಳು ಮತ್ತು ಡ್ರೋನ್ಗಳನ್ನ ಬಚ್ಚಿಡಲಾಗಿದೆ ಅಂತ ಅಮೆರಿಕ ಬಾಯಿ ಬಡ್ಕೊಳ್ತಾ ಇದೆಯಲ್ಲ, ಅದರ ವಿರುದ್ಧ ಚೈನಾ ಅಮೆರಿಕಗೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಕ್ಯೂಬಾನ ನೀವು ಏನೋ ಮಾಡೋದಕ್ಕೆ ಪೀಠಿಕೆ ಹಾಕ್ತಾ ಇದ್ದೀರಿ, ಹುಷಾರ್ ಅಂತ. ಕೇವಲ ಚೈನಾ ಮಾತ್ರ ಅಲ್ಲ, ರಷ್ಯಾ ಸಹ ಅದೇ ಮನಸ್ಥಿತಿಯಲ್ಲಿ ಎಚ್ಚರಿಕೆ ಕೊಡುವ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಸೊ ಏನದು ಕ್ಯೂಬಾ ಮತ್ತು ಈ ಇರಾನ್ ನಡುವಿನ ಈ ಒಂದು ವಿವಾದ ಅಥವಾ ಅಮೆರಿಕ ಹೇಳ್ತಿರುವಂತಹ ಆಪಾದನೆ, ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಸೊ ನಿಮಗೆ ಗೊತ್ತಿದೆ, ಮತ್ತೆ ಯುದ್ಧ ಆವರಿಸ್ಬಿಟ್ಟಿದೆ ಎಲ್ಲ ಕಡೆ. ಇವ್ರು ಅವ್ರ ಮೇಲೆ, ಅವ್ರು ಇವ್ರ ಮೇಲೆ, ಅಮೆರಿಕ ಮತ್ತು ಇರಾನ್ ಸಿಕ್ಕಾಪಟ್ಟೆ ಅಟ್ಯಾಕ್ ಮಾಡ್ಕೊಳ್ತಿದ್ದಾರೆ. ಒಂದ್ ಕಡೆ ಇರಾನ್ ಅಮೆರಿಕದ ಸೇನಾ ನೆಲೆಗಳು, ಅದರಲ್ಲಿ ವಿಶೇಷವಾಗಿ ಜಾರ್ಡನ್, ಕುವೈತ್, ಬಹ್ರೇನ್, ಈ ಮೂರೂ ದೇಶಗಳಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಇನ್ನಿಲ್ಲದಂತಹ ದಾಳಿ ನಡೆಸ್ತಾ ಇದೆ. ಅದೇ ರೀತಿ ಅಮೆರಿಕ ಸಹ ಇರಾನ್ ಮೇಲೆ ಸಿಕ್ಕಾಪಟ್ಟೆ ದಾಳಿ ನಡೆಸ್ತಿದೆ. ಇರಾನ್ಗೂ ಸಿಕ್ಕಾಪಟ್ಟೆ ನಷ್ಟ ಆಗ್ತಿದೆ, ಪ್ರಾಣ ಹಾನಿ ಆಗ್ತಾ ಇದೆ. ಇರಾನ್ ಅಲ್ಲಿ ಜನ ಸಾಯ್ತಿದ್ದಾರೆ. ಜನ ನಿಬಿಡ ಪ್ರದೇಶಗಳಲ್ಲಿಯೂ ಸಹ ಅಮೆರಿಕ ಅಟ್ಯಾಕ್ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಇರಾನ್ನ ಎಲೆಕ್ಟ್ರಿಕ್ ಸಿಸ್ಟಮ್ ಏನಿದೆ, ವಿದ್ಯುತ್ ವ್ಯವಸ್ಥೆ, ಅದರ ಮೇಲೆ ದಾಳಿ ನಡೆಸ್ತೀನಿ ಅಂತ ಅಮೆರಿಕ ಬೆದರಿಕೆ ಹಾಕ್ತಿದೆ. ಹಾಗೇನಾದರೂ ಮಾಡಿದ್ರೆ ಇರಾನ್ನಲ್ಲಿ ದೊಡ್ಡ ಸಮಸ್ಯೆ ಎದುರಾಗುತ್ತೆ. ಜನ ಸಾಯ್ತಾರೆ, ಸಿಕ್ಕಾಪಟ್ಟೆ ಜನ ಸಾಯ್ತಾರೆ. ಎರಡು ಕಾರಣಕ್ಕೆ ಸಾಯ್ತಾರೆ. ಒಂದು, ಕೆಲವು ಪ್ರದೇಶಗಳಲ್ಲಿ ಸಿಕ್ಕಾಪಟ್ಟೆ ಶೆಕೆ, ಅಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲ ಅಂದ್ರೆ, AC ಗಳು ವರ್ಕ್ ಮಾಡಲಿಲ್ಲ ಅಂದ್ರೆ ಜನ ವಾತಾವರಣದ ಕಾರಣಕ್ಕೆ ಸಾಯ್ತಾರೆ. ಇನ್ನೊಂದು, ಜನ ವಸತಿ ಪ್ರದೇಶಗಳ ಮೇಲೆ ಬಾಂಬ್ ಹಾಕಬೇಕಾಗತ್ತೆ. ಅವರ ಎಲೆಕ್ಟ್ರಿಕ್ ಸಿಸ್ಟಮ್ ಅನ್ನ ಡಿಸ್ಟರ್ಬ್ ಮಾಡಬೇಕು ಅಂದ್ರೆ ಅಲ್ಲಿಯೂ ಸಹ ಸಾಕಷ್ಟು ಸಾವು ನೋವಾಗೋ ಸಾಧ್ಯತೆ ಇರುತ್ತೆ. ಇದರ ನಡುವೆ ಇರಾನ್ ಒಂದು ಕಡೆ ತನ್ನ IRGC ಮೂಲಕ, ಇಸ್ಲಾಮಿಕ್ ಆರ್ಮಿಯ ಮೂಲಕ ಮಿಸೈಲ್ಗಳು, ಡ್ರೋನ್ಗಳ ಮೂಲಕ ಅಟ್ಯಾಕ್ ಮಾಡ್ತಿದ್ರೆ, ಒಳಗೊಳಗೆ ಸದ್ದಿಲ್ಲದೇನೆ ಸೈಬರ್ ಅಟ್ಯಾಕ್ ಮಾಡೋದ್ರಲ್ಲಿ ಸಫಲ ಆಗಿದೆ. ಅಮೆರಿಕದಂತಹ ಟೆಕ್ನಾಲಜಿ ಜೈಂಟ್, ಟೆಕ್ನಾಲಜಿಯಲ್ಲಿ ದೊಡ್ಡ ಶಕ್ತಿಯಾಗಿರುವಂತಹ ಅಮೆರಿಕದ ಟೆಕ್ನಾಲಜಿಯನ್ನ ಬ್ರೀಚ್ ಮಾಡಿ ಹ್ಯಾಕ್ ಮಾಡೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ. ಎಲ್ಲಿ ಸಕ್ಸಸ್ ಆಗಿದ್ದಾರೆ ಅಂದ್ರೆ, ಮಿಡಲ್ ಈಸ್ಟ್ ನಲ್ಲಿರುವಂತಹ ಎಲ್ಲ ಮೊಬೈಲ್ ನೆಟ್ವರ್ಕ್ಗಳನ್ನು ಇರಾನ್ ಹ್ಯಾಕ್ ಮಾಡಿಬಿಟ್ಟಿದೆ. ಪ್ರತಿಯೊಂದು ಮೊಬೈಲ್ ನೆಟ್ವರ್ಕ್ ಅನ್ನು ಹ್ಯಾಕ್ ಮಾಡಿಕೊಂಡಿದೆ. ಅದರಲ್ಲಿ SS7 ಪಿಂಗ್ ಅನ್ನುವಂತಹ ಒಂದು ಮೆಸೇಜ್ ಅನ್ನ ಕಳಿಸೋದ್ರಲ್ಲಿ ಸಕ್ಸಸ್ ಆಗಿ ಎಲ್ಲ ಮೊಬೈಲುಗಳ GPS ವಿವರಗಳನ್ನ ಪಡ್ಕೊಳ್ಳೋದ್ರಲ್ಲಿ ಸಫಲ ಆಗಿದೆ. ಆ ಮೂಲಕ ಅಲ್ಲಿ ರೋಮಿಂಗ್ ನಲ್ಲಿದ್ದಂತಹ ಅಮೆರಿಕ ಸೈನಿಕರ ಫೋನುಗಳ ಲೊಕೇಶನ್ಗಳನ್ನು ಸಹ ಈ ಇರಾನ್ನ ಟೀಮ್ ಸಕ್ಸಸ್ಫುಲ್ ಆಗಿ ತೆಗೆದುಕೊಂಡಿದೆ. ಇರಾನ್ನ IT ಟೀಮ್ ತೆಗೆದುಕೊಂಡು ಏನ್ ಮಾಡಿದ್ದಾರೆ, ಅವರ ಎಕ್ಸಾಕ್ಟ್ ಲೊಕೇಶನ್ಗಳನ್ನ ತಿಳ್ಕೊಂಡಿದ್ದಾರೆ ಮತ್ತು ಎಲ್ಲಿಂದ ಎಲ್ಲಿಗೆ ಮೂವ್ ಆಗ್ತಿದ್ದಾರೆ, ಅವರ ಓಡಾಟ ಯಾವ ಕಡೆಯಿಂದ ಯಾವ ಕಡೆಗಿದೆ, ಎಲ್ಲಿಂದ ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ಆ ಮಾಹಿತಿಯನ್ನು ಆಧರಿಸಿ ನಿಖರವಾಗಿ ದಾಳಿಗಳನ್ನ ನಡೆಸೋದ್ರಲ್ಲಿ ಇರಾನ್ ಸಫಲ ಆಗಿದೆ. ಹಾಗಾಗಿ ಕಳೆದ 2-3 ದಿನಗಳಿಂದ ಮಿಡಲ್ ಈಸ್ಟ್, ಮಧ್ಯಪ್ರಾಚ್ಯದಲ್ಲಿ ಇರುವಂತಹ ಅಮೆರಿಕದ ಸೇನಾ ನೆಲೆಗಳು, ಅದರಲ್ಲೂ ಜಾರ್ಡನ್, ಕುವೈತ್ ಮತ್ತು ಬಹ್ರೇನ್, ಈ ಮೂರು ದೇಶಗಳಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳು, ವಾಯುನೆಲೆ, ಅವರ ನೇವಿ ಸ್ಪಾಟ್ಗಳನ್ನ ನಿಖರವಾಗಿ ಎಲ್ಲಿ, ಏನು, ಹೇಗೆ ಅಂತ ತಿಳ್ಕೊಂಡು ಅಟ್ಯಾಕ್ ಮಾಡಿದೆ ಮತ್ತು ದೊಡ್ಡ ನಷ್ಟವನ್ನ ಇರಾನ್ ಅಮೆರಿಕಾಗೆ ಮಾಡ್ತಾ ಇದೆ. ಆ ಸೇನಾ ನೆಲೆಗಳೆಲ್ಲ ಹೊತ್ತಿ ಉರಿತಾ ಇದ್ದಾವೆ. ಸಾಕಷ್ಟು ಅಮೆರಿಕ ಸೈನಿಕರ ಜೀವಹಾನಿ ಆಗಿದೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಬಟ್ ಕನ್ಫರ್ಮೇಶನ್ ಇಲ್ಲ. ಬಟ್ ಅಟ್ಯಾಕ್ ಮಾತ್ರ ಜೋರಾಗಿದೆ. ವಿಡಿಯೋಗಳು ಸಹ ಬಿಡುಗಡೆಯಾಗಿದ್ದಾವೆ. ಹೊತ್ತಿ ಉರಿತಾ ಇದ್ದಾವೆ. ಅಷ್ಟು ನಿಖರವಾಗಿ ಮಾಡೋದಕ್ಕೆ ಈ ಸೈಬರ್ ಅಟ್ಯಾಕ್ ಇರಾನ್ಗೆ ಸಹಕಾರಿಯಾಗಿದೆ. ಈಗ ಅಲರ್ಟ್ ಆಗಿರ್ತಾರೆ ಮತ್ತೆ ಅದನ್ನ ಏನ್ ಮಾಡ್ಬೇಕು ಅದನ್ನ ಗಟ್ಟಿ ಮಾಡ್ಕೊಂಡಿರ್ತಾರೆ. ಬಟ್ ಬ್ರೀಚ್ ಮಾಡಿದ್ದಿದೆಯಲ್ಲ, ಅವರ ನೆಟ್ವರ್ಕ್ ಅನ್ನ ತಿಳ್ಕೊಂಡು ಅದ್ರ ಒಳಗಡೆ ಇವರು ಒಂದು ವೈರಸ್ ಅನ್ನ ಬಿಟ್ಟು
ಆ ಮೂಲಕ ಹ್ಯಾಕ್ ಮಾಡೋದ್ರಲ್ಲಿ ಸಫಲ ಆದ್ರಲ್ಲ, ಅದು ಇರಾನ್ನ IT ಟೀಮ್ಗೆ ದೊಡ್ಡ ಗೆಲುವು. ದೊಡ್ಡ ಗೆಲುವು. ಯಾಕಂದ್ರೆ ಅವರ ಸೈನಿಕರ ಮೂವ್ಮೆಂಟ್ ತಿಳ್ಕೊಂಡ್ಬಿಟ್ರಲ್ಲ, ಅದು ದೊಡ್ಡ ಗೆಲುವು. ಅದಕ್ಕೆ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಚೈನಾ ಅಥವಾ ರಷ್ಯಾದ ಸಪೋರ್ಟ್ ಇತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಈಗ ನಮಗೆ ಮಾಹಿತಿ ಇಲ್ಲ. ಬಟ್ ಈ ಸೈಬರ್ ಅಟ್ಯಾಕ್ ಆಗಿರೋದಂತೂ ಕನ್ಫರ್ಮ್ ಆಗಿದೆ, ಹ್ಯಾಕಿಂಗ್ ಆಗಿರೋದಂತೂ ಕನ್ಫರ್ಮ್ ಆಗಿದೆ. ಇದು ಈ ಕಡೆ ಇರಾನ್ನ ವಿಚಾರ ಆದ್ರೆ, ಇನ್ನೊಂದು ಕಡೆ ಅಮೆರಿಕ ಕ್ಯೂಬಾ ಮೇಲೆ ದಾಳಿ ನಡೆಸೋದಕ್ಕೆ ದಿನಕ್ಕೊಂದು ಸುಳ್ಳುಗಳನ್ನ ಬಿತ್ತೋದನ್ನ ಆರಂಭಿಸಿದೆ. ಇನ್ನೊಂದು ಸುಳ್ಳು ಈಗ ಬಿತ್ತಾ ಇರೋದು, ಕ್ಯೂಬಾದ ಒಳಗಡೆ ಇರಾನ್ನ ಡ್ರೋನ್ಗಳು ಮತ್ತು ಮಿಸೈಲ್ಗಳನ್ನ ಬಚ್ಚಿಡಲಾಗಿದೆ ಅನ್ನುವಂತಹ ಸುಳ್ಳು ಆರೋಪವನ್ನ ಈಗ ಅಮೆರಿಕ ಹೇಳೋದಕ್ಕೆ ಶುರು ಮಾಡಿದೆ. ಅದನ್ನೊಂದು ಗಾಳಿ ಸುದ್ದಿ ರೀತಿಯಲ್ಲಿ ಎಲ್ಲ ಕಡೆ ಬಿಡ್ತಾ ಇದೆ. ಆ ಮೂಲಕ ವೆನಿಜುವೆಲಾ ಮೇಲೆ ಹೇಗೆ ದಾಳಿ ನಡೆಸಿ, ದಾಳಿ ಎಲ್ಲ ಬಿಡಿ, ಅದು ಕಿಡ್ನ್ಯಾಪ್, ಅದು ಆತರ ಅಲ್ಲಿನ ಪ್ರೆಸಿಡೆಂಟ್ ಹೆಂಡತಿಯನ್ನ ಬೆಡ್ರೂಮ್ ಇಂದ ಹೊತ್ಕೊಂಡು ಹೋದ್ರಲ್ಲ, ಅದೇ ರೀತಿ ಕ್ಯೂಬಾದ ಮೇಲೂ ಸಹ ಸಣ್ಣ ಪುಟ್ಟ ದಾಳಿ ನಡೆಸಿ ಅಲ್ಲಿನ ಸರ್ಕಾರವನ್ನ ಪತನಗೊಳಿಸಿ, ಅಲ್ಲಿರೋ ಕಮ್ಯುನಿಸ್ಟ್ ಸರ್ಕಾರ ಅದನ್ನ ಕಿತ್ತೊಗೆದು ಇವರಿಗೆ ಬೇಕಾದಂತಹ ಕಿತ್ತೋಗಿರೋ ಸರ್ಕಾರನ ಹಾಕಬೇಕು ಅಂತ ಅಮೆರಿಕ ಪ್ರಯತ್ನ ಪಡ್ತಿದೆ. ಸೊ ಕ್ಯೂಬಾವನ್ನ ಡೆಮೊನೈಸ್ ಮಾಡುವಂತಹ, ಅದನ್ನ ಕೆಟ್ಟ ಸರ್ಕಾರ ಅಂತ ಬಿಂಬಿಸೋದಕ್ಕೆ ಬೇಕಾದಂತಹದನ್ನ ಕತೆಗಳನ್ನ ಅಮೆರಿಕ ಜನತೆಯ ಮುಂದೆ ಕಟ್ಟುವ ಭಾಗವಾಗಿ ಈ ಕಥೆಯನ್ನ ಇರಾನ್ಗೆ ಲಿಂಕ್ ಮಾಡ್ತಾ ಇದ್ದಾರೆ. ಇರಾನ್ನ ಶಸ್ತ್ರಾಸ್ತ್ರಗಳೆಲ್ಲ ಇಲ್ಲಿ ಬಚ್ಚಿಟ್ಟಿದ್ದಾರೆ, ಇವರು ಹೆಲ್ಪ್ ಮಾಡ್ತಿದ್ದಾರೆ ಬಚ್ಚಿಟ್ಕೊಳ್ಳೋದಕ್ಕೆ, ಬೇಕಾದಷ್ಟು ಬೇಕಾದಾಗ ಅಲ್ಲಿಗೆ ಕಳಿಸಿ ಅವರು ನಮ್ಮ ಮೇಲೆ ಉಪಯೋಗಿಸ್ತಾ ಇದ್ದಾರೆ ಅಂತ. ಸೊ ಈ ವಿಚಾರದಲ್ಲಿ ಅಮೆರಿಕದ ಹೇಳಿಕೆ ಬಂದ ತಕ್ಷಣನೇ ಚೈನಾ ವಾರ್ನಿಂಗ್ ಕೊಟ್ಟಿದೆ ಅಮೆರಿಕಾಗೆ, ಬಿ ಅವೇರ್, ಹುಷಾರ್, ಕ್ಯೂಬಾ ಕಡೆ ನೋಡಕ್ ಹೋಗ್ಬೇಡಿ, ಕ್ಯೂಬಾ ಮೇಲೆ ಸುಳ್ಳು ಆರೋಪ ಮಾಡ್ತಿದ್ದೀರಿ ನೀವು, ಅದನ್ನ ಅಟ್ಯಾಕ್ ಮಾಡೋದಕ್ಕೆ ಕಾರಣಗಳನ್ನು ಹುಡುಕ್ತಾ ಇದ್ದೀವಿ, ನಾವು ಸುಮ್ಮನೆ ಕೂರೋದಿಲ್ಲ. ಕ್ಯೂಬಾ ಒಂದು ಸ್ವತಂತ್ರ ರಾಷ್ಟ್ರ, ಅದರ ಸ್ವಾಯತ್ತತೆ, ಅದರ ಹಕ್ಕು, ಅದನ್ನ ಉಲ್ಲಂಘಿಸಿದರೆ ನಿಮಗೆ ಸರಿ ಇರೋದಿಲ್ಲ ಅಂತ ಚೀನಾ ಅಮೆರಿಕಾಗೆ ಎಚ್ಚರಿಕೆ ಕೊಟ್ಟಿದೆ. ಮತ್ತು ರಷ್ಯಾ ಸಹ ಗಂಭೀರವಾಗಿ ನೋಡ್ತಾ ಇದೆಯಂತೆ ಕ್ಯೂಬಾ ವಿರುದ್ಧ ಅಮೆರಿಕ ಮಾಡ್ತಿರುವಂತಹ ಷಡ್ಯಂತ್ರಗಳನ್ನ ಹೇಗೆ ಟ್ಯಾಕಲ್ ಮಾಡಬೇಕು ಅಂತ. ಯಾಕಂದ್ರೆ ಮೊದಲಿನಿಂದಲೂ ಸಹ ಫಿಡೆಲ್ ಕ್ಯಾಸ್ಟ್ರೋ ಕ್ಯೂಬಾದ ಏನು ಕ್ರಾಂತಿಕಾರಿ ಅಧ್ಯಕ್ಷ ಆದ ನಂತರ ರಷ್ಯಾನೇ ಅವರಿಗೆ ಬೆನ್ನೆಲುಬಾಗಿ ನಿಂತಿರುವಂತಹದ್ದು. ಆ ನಂತರ ಚೈನಾ ಸಹ ಸೇರ್ಕೊಳ್ತು. ಸೊ ಚೈನಾ ಮತ್ತು ರಷ್ಯಾ ತಮ್ಮ ಪ್ರಾಥಮಿಕ ಜವಾಬ್ದಾರಿಗಳಲ್ಲಿ ಒಂದು ಅಂತ ತಿಳ್ಕೊಳ್ತವೆ, ಕ್ಯೂಬಾವನ್ನ ರಕ್ಷಣೆ ಮಾಡೋದು, ಸೊ ಕ್ಯೂಬಾದ ಮೇಲೆ ಅಮೆರಿಕ ಬೀರುವಂತಹ ದೃಷ್ಟಿಗೆ ಖಂಡಿತ ಚೀನಾ ಮತ್ತು ರಷ್ಯಾ ಪ್ರತಿರೋಧವನ್ನ ಒಡ್ಡುತ್ತವೆ. ಹಾಗೇನಾದರೂ ಕ್ಯೂಬಾ ಮೇಲೆ ಅಮೆರಿಕ ದಾಳಿ ನಡೆಸಿದ್ದೇ ಆದರೆ ರಷ್ಯಾ ಮತ್ತು ಚೈನಾ ಸುಮ್ಮನೆ ಕೂರೋದಿಲ್ಲ, ಅಮೆರಿಕಾಗೆ ಸರಿಯಾದ ಪೆಟ್ಟು ಕೊಡುವಂತಹ ಸಾಧ್ಯತೆಗಳು ಇರ್ತವೆ, ಅದು ವಿಶ್ವ ಯುದ್ಧವೇ ಆಗುವ ಸಾಧ್ಯತೆಯೂ ಇರುತ್ತೆ. ಸೊ ಇದಿಷ್ಟು ಅಮೆರಿಕ ಮತ್ತು ಇರಾನ್ ಯುದ್ಧದ ನಡುವೆ ಮಧ್ಯಪ್ರಾಚ್ಯ ಮತ್ತು ಅಮೆರಿಕದಿಂದ ಬರುತ್ತಿರುವಂತಹ ಸುದ್ದಿಗಳು. ಒಂದು ಕಡೆ ಇರಾನ್ ಅಮೆರಿಕದ ಸೈನಿಕರ ಮೊಬೈಲ್ ನೆಟ್ವರ್ಕ್ ಅನ್ನ ಹ್ಯಾಕ್ ಮಾಡ್ಕೊಂಡು ಅವರ ಮೂವ್ಮೆಂಟ್ಗಳನ್ನ ತಿಳ್ಕೊಂಡಿರೋದು. ಇನ್ನೊಂದು ಕ್ಯೂಬಾ ವಿರುದ್ಧ ಷಡ್ಯಂತ್ರ ಅಮೆರಿಕ ಮುಂದುವರಿಸಿದೆ, ಅದಕ್ಕೆ ಇರಾನ್ ಲಿಂಕ್ ಕೊಡ್ತಾ ಇದೆ, ಅದಕ್ಕೆ ಚೈನಾ ಎಚ್ಚರಿಕೆಯನ್ನು ಕೊಟ್ಟಿರುವಂತಹ ಸುದ್ದಿ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.